ನಿಮ್ಮ ಬೆಳೆಯಲ್ಲೂ ಈ ಸಮಸ್ಯೆ ಇದೆಯೇ? ಇದನ್ನು ಯೆಲ್ಲೋ ರಸ್ಟ್ ಎಂದು ಕರೆಯಲಾಗುತ್ತದೆ. ಇದು ನಿಮ್ಮ ಬೆಳೆಗಳ ಮೇಲೆ ಏಕೆ ಪರಿಣಾಮ ಬೀರುತ್ತದೆ ಬನ್ನಿ ತಿಳಿದುಕೊಳ್ಳೋಣ. ಇದು ಗೋಧಿಯಂತಹ ಬೆಳೆಗಳ ಮೇಲೆ ಪರಿಣಾಮ ಬೀರುವ ಫಂಗಸ್ ರೋಗವಾಗಿದೆ. ಇದು ಪುಕ್ಸಿನಿಯಾ ಸ್ಟ್ರಿಫಾರ್ಮಿಸ್ ಎಂಬ ಫಂಗಸ್ದಿಂದ ಉಂಟಾಗುತ್ತದೆ. ಇದು ಪ್ರಮುಖವಾಗಿ ತಂಪಾದ ಮತ್ತು ತೇವಾಂಶವುಳ್ಳ ಹವಾಮಾನದಲ್ಲಿ ಅಂದರೆ 0°C ತಾಪಮಾನದಲ್ಲಿ ವೇಗವಾಗಿ ಹರಡುತ್ತದೆ. ಶಿಲೀಂಧ್ರದ ಬೀಜಕಗಳು ಗಾಳಿಯ ಮೂಲಕ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಾವಿರಾರು ಕಿಲೋಮೀಟರ್ ದೂರದವರೆಗೆ ಹರಡಬಲ್ಲವು. ಬೆಳೆ ಇಲ್ಲದ ಸಮಯದಲ್ಲಿ ಈ ರೋಗಾಣುವು ಹೊಲದ ಬದಿಗಳಲ್ಲಿ ಬೆಳೆಯುವ ಕಳೆ ಗಿಡಗಳು ಮತ್ತು ತಾನೇ ಮೊಳಕೆಯೊಡೆದ ಸ್ವಯಂಪ್ರೇರಿತ ಗೋಧಿ ಸಸ್ಯಗಳ ಮೇಲೆ ಜೀವಂತವಾಗಿರುತ್ತದೆ. ಮುಂದಿನ ಹಂಗಾಮಿನಲ್ಲಿ ಇವುಗಳಿಂದಲೇ ರೋಗವು ಮತ್ತೆ ಹರಡುತ್ತದೆ. ಯೆಲ್ಲೋ ರಸ್ಟ್ ಗುರುತಿಸುವುದು ಮತ್ತು ಚಿಕಿತ್ಸೆ ನೀಡುವುದು ಹೇಗೆ? ಬನ್ನಿ ನೋಡೋಣ. 4 ಸ್ಟೇಜ್ಗಳಿವೆ. ಮೊದಲನೆಯದು ಆರೋಗ್ಯಕರ, ಎರಡನೆಯದು ಆರಂಭಿಕ ಇನ್ಫೆಕ್ಷನ್, ಮೂರನೆಯದು ಮುಂದುವರಿದ ಇನ್ಫೆಕ್ಷನ್ ಮತ್ತು ಕೊನೆಯ ಹಂತವು ತೀವ್ರವಾದ ಇನ್ಫೆಕ್ಷನ್. ಯೆಲ್ಲೋ ರಸ್ಟ್ ರೋಗಕ್ಕೆ ಚಿಕಿತ್ಸೆ ನೀಡಲು ಮೊದಲ ಲಕ್ಷಣಗಳ ಚಿಹ್ನೆಯಲ್ಲಿ ಟೆಬುಕೊಂಜೋಲ್, ಪ್ರೊಪಿಕೊಂಜೋಲ್, ಅಜಾಕ್ಸಿಸ್ಟ್ರೋಬಿನ್ ಅಥವಾ ಮ್ಯಾಂಕೋಜೆಬ್ನಂತಹ ಫಂಜಿಸೈಡ್ಸ್ಗಳನ್ನು ಬಳಸಿ ಉತ್ತಮ ಫಲಿತಾಂಶಗಳಿಗಾಗಿ ಟ್ರಯಾಜೋಲ್ಗಳು, ಸ್ಟ್ರೋಬಿಲುರಿನ್ಗಳು ಅಥವಾ SDHI ಒಳಗೊಂಡಿರುವ ಉತ್ಪನ್ನಗಳನ್ನು ಗುರಿಯಾಗಿರಿಸಿಕೊಂಡು ನಿರೋಧಕ ಪ್ರಭೇದಗಳನ್ನು ಬೆಳೆಸುವುದರೊಂದಿಗೆ ಮತ್ತು ತೀವ್ರವಾದ ಏಕಾಏಕಿ ರೋಗವನ್ನು ತಡೆಗಟ್ಟಲು ಉತ್ತಮ ಕ್ಷೇತ್ರ ನೈರ್ಮಲ್ಯವನ್ನು ಅಭ್ಯಾಸ ಮಾಡುವುದರೊಂದಿಗೆ ಸಂಯೋಜಿಸಿ. ಹೆಚ್ಚಿನ ಮಾಹಿತಿಪೂರ್ಣ ವಿಡಿಯೋಗಳು ಮತ್ತು ಬೆಳೆಗಳಿಗೆ ಎಕ್ಸ್ಪರ್ಟ್ ಸಲಹೆಗಾಗಿ ಫಾಲೋ ಮಾಡಿ ಪ್ಯಾಂಟರಾ ಅಗ್ರಿಸೈನ್ಸಸ್, ಎಲಿವೇಟಿಂಗ್ ಸಾಯಿಲ್ಸ್ ಎನರ್ಜೈಸಿಂಗ್ ಫಾರ್ಮ್ಸ್.